ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ 25 ವರ್ಷಗಳ ಬೆಳ್ಳಿ ಹಬ್ಬ ಮಹೋತ್ಸವದ ಅಂಗವಾಗಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಆಳಂದ ರಸ್ತೆಯ SB ಕನ್ವೆನ್ಷನ್ ಹಾಲ್ನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭ ಜರುಗಿತು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ, ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು, ಸ್ವಾಮಿ ವಿವೇಕಾನಂದ ನಗರ, ಸಂತೋಷ್ ಕಾಲೋನಿ, ಆಳಂದ ರಸ್ತೆ, ಕಲಬುರಗಿಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಮಹೋತ್ಸವದ ಅಂಗವಾಗಿ ದಿನಾಂಕ 27ನೇ ಡಿಸೆಂಬರ್ 2025ರಂದು ಕಲಬುರಗಿ ನಗರದ ಆಳಂದ ರಸ್ತೆಯ SB ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಮುತ್ಯಾನ ಬಬಲಾದ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಶಿವಾಚಾರ್ಯರು ಹಾಗೂ ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಶಹಾಬಜಾರ್ ಕಲಬುರ್ಗಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ R ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯ C ಪಾಟೀಲ್ ರೇವೂರ್ ಹಾಗೂ ಜೇವರ್ಗಿಯ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ MN ಪಾಟೀಲ್ ವಹಿಸಿದ್ದರು. ಇದೇ ವೇಳೆ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರುಗಳಾದ ಶ್ರೀಶೈಲ್ ವಿ ಘೂಳಿ, ಡಾಕ್ಟರ್ ವಿಘ್ನೇಶ್ ಕೆ ಮಾಲಿ ಪಾಟೀಲ್, ಕಾರ್ಯದರ್ಶಿಗಳಾದ ಅರುಣಕುಮಾರ್ ಪಾಟೀಲ್, ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಸೂರ್ಯಕಾಂತ್ ಪಾಟೀಲ್, ಕೋಶಾಧ್ಯಕ್ಷರಾದ ಡಾಕ್ಟರ್ ಶರಣಗೌಡ ಎಂ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರುಗಳಾದ ಶರಣಬಸಪ್ಪ ಬೆಣ್ಣೂರ್, ಬಸವರಾಜ S ವಾಲಿ, ಶಿವಲಿಂಗಪ್ಪ B ಕಲಶೆಟ್ಟಿ, ಭೀಮಣ್ಣಗೌಡ V ದರ್ಶನಾಪುರ್, ಸುಭಾಷ್ ಚಂದ್ರ ಕೆ ಗಾದಾ, ಸುರೇಶ್ ಕುಮಸಗಿ, SD ಪಾಟೀಲ್, ಗುರುಬಸಪ್ಪ ಪಾಟೀಲ್, ಡಾಕ್ಟರ್ ಸಂಗಮೇಶ್ S ಹಿರೇಮಠ್, ಅಶೋಕ್ ಮಸೂತಿ, ಸಂತೋಷ್ ಪಾಟೀಲ್ ದಣ್ಣೂರ್, ಅನಿತಾ ಪಾಟೀಲ್, ಶಕುಂತಲಾ ಮಲ್ಕೂಡ್, ಅನಸೂಯಾ ಪಾಟೀಲ್, ಆರತಿ N ಮಹಾಗಾವೆ, ಶ್ರದ್ಧಾ ವಿನೋದ್ ಸಿಂಗ್, ಹರ್ಷಿತಾ S ರ್ಯಾಗಿ ಹಾಗೂ ಸಚಿನ್ ಗಡಮಿ ಸೇರಿದಂತೆ ಸಾವಿರಾರು ಜನ ಶಾಲಾ ವಿದ್ಯಾರ್ಥಿಗಳು ಹಾಗೂ ಪೋಷಕ ವೃಂದದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಮಣಿಪುರ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ಮುತ್ಯಾನ್ ಬಬಲಾದ್ ಇಷ್ಟದಲ್ಲಿ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಇನ್ನೋರ್ವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ ಇವರು ಆಗಮಿಸಿದ್ದಾರೆ. ಇವರಿವರಿಗೂ ನಾವು ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯಪೂರ್ವಕ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. 2000ರಲ್ಲಿ ಎಲ್ಲ ಸನ್ಮಿತ್ರರು ಸೇರಿ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು, ಮಾಡಬೇಕು ಅಂತಕ್ಕಂಥ ತುಡಿತವನ್ನು ಇಟ್ಕೊಂಡು ಅಂದಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನೇ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಈ ವಿಶೇಷವಾಗಿ ಈ ಸಂಸ್ಥೆಯ ಎಲ್ಲ ಸದಸ್ಯರಲ್ಲಿ ಹೆಚ್ಚು ಜನ ಪ್ರಾಧ್ಯಾಪಕರು ಶಿಕ್ಷಣ ಕ್ಷೇತ್ರದಲ್ಲಿನೇ ಕೆಲಸ ಮಾಡ್ತಕ್ಕಂಥವ್ರು ಇರೋದರಿಂದ ಶೈಕ್ಷಣಿಕವಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು
ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದರು. ಒಂದು ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಯಾಕೆ ಅಂತಂದರೆ 25 ವರ್ಷಗಳ ಹಿಂದೆ MN ಪಾಟೀಲ್ ಅವರು, ಅರವಿಂದ್ ಪಾಟೀಲ್ ಅವರು ಎಲ್ಲ ಗೆಳೆಯರು ಸೇರಿ ನಾವು ನಮ್ಮ ಕೊಡುಗೆ ಸಮಾಜಕ್ಕೆ ಏನಾದರೂ ಇರಬೇಕು ಅಂತ ಒಂದು ಸದುದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 25 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ, ಸುಮಾರು 3,000 ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಾನು ಕೇಳಿದ್ರೆ ನನಗೆ ಆಶ್ಚರ್ಯ ಆಯಿತು. ಏನಂತಂದರೆ ಇಲ್ಲಿ ಯಾವುದೇ 200 ಜನ ಇಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರು. ಭಾಳ ಆಶ್ಚರ್ಯ ಆಯಿತು. 200 ಜನ ಯಾಕೆ ಎಂಪ್ಲಾಯೀಸ್ ಅಂತ ನಾನು ಗಾಬರಿ ಆಗಿದೆ. ಒಂದು ಪ್ರಾರಂಭದಲ್ಲಿ ನಾನಿಲ್ಲಿ ಭಾಗವಹಿಸಿದ್ದೇನೆ. ಇವತ್ತು 25 ವರ್ಷದಲ್ಲಿ ಇದು ಕಂಡುಕೊಂಡಿರ್ತಕ್ಕಂಥ ಭೌತಿಕ ಮತ್ತು ಆಂತರಿಕ ಬೆಳವಣಿಗೆ ಎರಡೂ ತುಂಬ ಉತ್ತಮವಾಗಿದೆ ಅಂತ ತುಂಬ ಆನಂದದಿಂದ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದಾಗಿ, ಈಗಾಗಲೇ ಅವರು 20 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ಮುಂದಿನ 25 ವರ್ಷದ ಯೋಜನೆಯನ್ನು ರೂಪಿಸಬೇಕು. 25 ವರ್ಷದಲ್ಲಿ ಈ ಸಂಸ್ಥೆ ಯಾವ ರೂಪ ಕಾಣಬೇಕು ಅಂತ ಆಡಳಿತ ಮಂಡಳಿಯವರು ತಮ್ಮ ಯೋಜನೆಯನ್ನು ರೂಪಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಈ ಮಿಲೇನಿಯಂ ಶಾಲೆಯ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ನೋಡಿ ನನಗೆ ಬರುವಂಥ ಮುಂದೆ ಶಾಲೆ ಹೆಸರು ಏನು ಮಿಲೇನಿಯಂ ಅಂತಿದೆ, ಬರುವಂಥ ಮಿಲೇನಿಯಂ ಅಂತಂದರೆ 1000 ವರ್ಷ ಇರುವಂಥ ಕಾಲಕ್ಕೆ ಇವತ್ತು ಮಿಲೇನಿಯಂ ಅಂತೇಳಿ ಕರೀತಾರೆ. ಇವತ್ತು ಅದರಲ್ಲಿ 25 ವರ್ಷ ನಮ್ಮ ಮಿಲೇನಿಯಂ ಶಾಲೆಯ 25 ವರ್ಷ ಆಗಿದೆ. ಮುಂದೆ ಬರುವಂಥ ಒಂದು ಮಿಲೇನಿಯಂವರೆಗೂ ಈ ಶಾಲೆ ಇದ್ದು ಇವತ್ತು ಈ ಭಾಗದ ಜನರ ಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ಇವತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದಂಗೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಸರ್ಕಾರ ಇತ್ತೀಚೆಗೆ ದಿನಗಳಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಅದನ್ನು ಘೋಷಣೆ ಮಾಡಿದರು. ಆದರೆ ಇಲ್ಲಿ ನಮ್ಮ ಮಿಲೇನಿಯಂ ಶಾಲೆಯ ಆಡಳಿತ ಮಂಡಳಿಯವರು ಹಿಂದೆ 25 ವರ್ಷದ ಕಾಲ ಹಿಂದೆಯೇ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತನ್ನುವ ಒಂದು ಸಂಘವನ್ನು ಸ್ಥಾಪನೆಯನ್ನು ಮಾಡಿ ಇವತ್ತಿನ ದಿವಸ ಅವರು ಈ ಒಂದು ಮಿಲೇನಿಯಂ ಶಾಲೆಯನ್ನು ಮಾಡಿರುವಂಥದ್ದು ಭಾಳ ಒಂದು ಒಳ್ಳೆಯ ಕೆಲಸ. ಇವತ್ತಿನ ದಿವಸ ಅಂದರೆ ಅವರು ವಿಜನ್ ಹಿಂದೆನೂ ಕೂಡ ಇವತ್ತು ನಮ್ಮ ಭಾಗದ ಬಗ್ಗೆ ಅವರು ಸರಿಯಾಗಿ ಅರ್ಥಕೊಂಡು ಮುಂದೆ ಬೇಕಾಗಿರುವಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಒಂದು ತಂಡವಾಗಿ ಮಾಡಿಕೊಂಡು ಇವತ್ತು ಬಹಳಷ್ಟು ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ಶಿಕ್ಷಣ ಪಡೀಲಿಕ್ಕೆ, ಶಿಕ್ಷಣ ಮುಗಿಸ್ಲಿಕ್ಕೆ ತಾವು ಏನೆಲ್ಲ ಕಷ್ಟಪಟ್ಟರಲ್ಲ, ಆ ಕಷ್ಟ ನಮ್ಮ ಮುಂದಿನ ಪೀಳಿಗೆಗೆ ಆಗಬಾರದು ಅಂತ ತಿಳ್ಕೊಂಡು ಆ 20 ಜನ ಗೆಳೆಯರು ಸೇರಿ ಮಾಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇವತ್ತು ನಿರಂತರವಾಗಿ 25 ವರ್ಷಗಳಿಂದ ಪೂರೈಸಿದರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದಿಲ್ಲ. 20 ಜನ ಮಿಲೇನಿಯಂ ಸ್ಕೂಲ್ ಮಾಡ್ಯಾರಲ್ಲ, ಅವರು ಮಿಲೇನಿಯರ್ ಯಾರ, ಅವ್ರೇನು 20 ಜನ ಸೇರ್ಕೊಂಡು ಮಾಡಿರಲ್ಲ, ಎಲ್ಲರೂ ಮಿಲೇನಿಯರ್ ಯಾರ, ರೊಕ್ಕದಿಂದ ಅಲ್ರಿ ಸರ್. ಮತ್ತು ಆಮೇಲೆ ಏನಂದ್ರೆ ನಾನು ದೇ ಆರ್ ಮಿಲೇನಿಯರ್ ಬೈ ಹಾರ್ಟ್, ದೇ ಆರ್ ಮಿಲೇನಿಯರ್ ಬೈ ದೇರ್ ವರ್ಕ್. ಬಹುಶಃ ಇಲ್ಲಿಯವರೆಗೆ 2 ದಿನಗಳಿಂದ ಬಹಳ ಸಂತೋಷದಲ್ಲಿದ್ದೀನಿ ನಾನು. ಅದರಲ್ಲಿ ವಿಶೇಷವಾಗಿ ಇವತ್ತು 4 ಜನ 5 ಜನ ಅತಿಥಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಬೆನ್ನು ತಟ್ಟತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರ ಮಾತು, ಅವರ ಆಶೀರ್ವಚನ ಇವತ್ತು ನಮ್ಮೆಲ್ಲ ಮ್ಯಾನೇಜ್ಮೆಂಟಿನ ಸನ್ಮಾನ್ಯ ಮಿತ್ರರಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಹಚ್ಚಿದ್ದಾರೆ, ನಮ್ಮ ಸಂಸ್ಥೆಯ ಸಿಂಹಾವಲೋಕನವನ್ನು ಮಾಡಲಿಕ್ಕೆ ಹಚ್ಚಿದ್ದಾರೆ. ಅವರೆಲ್ಲರಿಗೂ ನನ್ನ ಸಂಸ್ಥೆಯ ಪರವಾಗಿ, ಒಂದು ಆಡಳಿತ ಮಂಡಳಿಯ ಪರವಾಗಿ ಅತ್ಯಂತ ಅನಂತ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರಂಸಿಂಗ್ಜಿ ಅವರ ಜನ್ಮದಿನದ ಪ್ರಯುಕ್ತ ಅಫಜಲ್ಪುರ ಪಟ್ಟಣದ ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಯುವ ಮುಖಂಡರಾದ
ಅಮರ್ ಸಿಂಗ್ ರಜಪೂತ್ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಜಿ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಅನೇಕ ಜನಪರ ಯೋಜನೆಗಳು ಜಾರಿ ಮಾಡಿ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ ಎಂದು ಯುವ ಮುಖಂಡರಾದ ಅಮರ್ ಸಿಂಗ್ ರಜಪೂತ್ ಹೇಳಿದ್ದಾರೆ. ಅವರು ಅಫಜಲ್ಪುರ ಪಟ್ಟಣದ ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಜಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ, ರಾಷ್ಟ್ರ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ಸ್ನೇಹಿತರಾಗಿ ಡಾಕ್ಟರ್ ಎನ್ ಧರ್ಮಸಿಂಗ್ ಅವರು ಸುದೀರ್ಘ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಅವರ ಬದುಕು ನಮ್ಮೆಲ್ಲರಿಗೂ ಮಾದರಿಯಾಗಬೇಕು ಎಂದರು. ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಶರಣು ಕುಂಬಾರ್, ಅಂಬರೀಶ್ ಬುರ್ಲಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಜಿ ಅವರು ಅವರ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಒಬ್ಬ ರಾಜಕಾರಣಿ ಹೇಗಿರಬೇಕು ಎಂಬುದನ್ನು ಇವರಿಂದ ನೋಡಿ ಕಲಿಯಬೇಕಿದೆ ಎಂದರು. ನಂತರ ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ಶಿವು ಪದಕಿ, ಮುಖಂಡರಾದ ರಾಜು ಪಾಟೀಲ್, ರವಿನಂದ್ ಶೆಟ್ಟಿ, ಪ್ರವೀಣ್ ಕಲ್ಲೂರ್, ಅಣವೀರಯ್ಯ ಮಠಪತಿ, ಶಂಕರ್ ಸಿಂಗ್ ರಜಪೂತ್, ಸುರೇಶ್ ಸಿಂಗ್ ರಜಪೂತ್, ಗೋವಿಂದ್ ಸಿಂಗ್ ಲಾಹೋರ್ಕರ್, ವಿಜಯ್ ಸಿಂಗ್ ರಜಪೂತ್, ಸಾಗರ್ ಸಿಂಗ್ ಠಾಕೂರ್, ಶಂಕರ್ ಸಿಂಗ್ ಕು ರಜಪೂತ್, ಮಾಣಿಕ್ ಸಿಂಗ್ ಬಾಲಾಜಿ ಸಿಂಗ್, ಅಜಯ್ ಸಿಂಗ್ ರಜಪೂತ್, ಅವಿನಾಶ್ ಸಿಂಗ್, ಅರ್ಜುನ್ ಸಿಂಗ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಒಂದು ಅಭಿವೃದ್ಧಿ ಸಲುವಾಗಿ ಏನು 371J ಅಂತಕ್ಕಂಥ ಕಾನೂನನ್ನ ಜಾರಿಗೊಳಿಸುವ ಸಲುವಾಗಿ ಹಗಲಿರುಳು ಸಮಾವೇಶ ಮುಂದಾಳತ್ವವನ್ನು ನಿರ್ವಹಿಸಿಕೊಂಡು ಈ ಒಂದು ನಾಡಿಗೆ 14ನೇ ಮುಖ್ಯಮಂತ್ರಿಯಾಗಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂತಹ ನಮ್ಮ ಸಮಾಜದ ಮತ್ತು ಈ ನಾಡಿನ ಅಜಾತ ಶತ್ರು ಎಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ನಮ್ಮ ಎನ್ ಧರ್ಮಸಿಂಗ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ಜನ್ಮದಿನವನ್ನು ಆ ಒಂದು ಜನ್ಮದಿನದ ಒಂದು ಪ್ರಯುಕ್ತ ಏನಪ್ಪ ಅಂತಂದರೆ ಈ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ನಮ್ಮ ಕೈಲಾದಷ್ಟು ಕಲಬುರಗಿ ನಗರದ ಪ್ರಶಾಂತ ನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ಮಂದಿರದ 37ನೆಯ ಸ್ಥಾಪನಾ ದಿವಸವನ್ನು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಕಲಬುರಗಿ ನಗರದ ಪ್ರಶಾಂತ ನಗರ ಬಡಾವಣೆಯಲ್ಲಿ ಇರುವ ಶ್ರೀ ಹನುಮಾನ ಮಂದಿರದ 37ನೇ ವರ್ಷದ ಸ್ಥಾಪನಾ ದಿವಸವನ್ನು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಅರ್ಚಕರಾದ ಗುಂಡಾಚಾರ್ಯ ಜೋಶಿ ಅವರ ನೇತೃತ್ವದಲ್ಲಿ ಅಭಿಷೇಕ, ಸತ್ಯನಾರಾಯಣ ಪೂಜೆ, ಪಲ್ಲಕ್ಕಿ ಉತ್ಸವ, ಪಾರಾಯಣ, ಪ್ರವಚನ ವೈಭವದಿಂದ ನೆರವೇರಿತು. ಪಂಡಿತ್ ವೆಂಕಣ್ಣಾಚಾರ್ಯ ಪೂಜಾರ್, ಡಿವಿ ಕುಲಕರ್ಣಿ ಸೇರಿದಂತೆ ಅನೇಕ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಬಹುದಿನಗಳ ಬೇಡಿಕೆಯಾಗಿದ್ದ ಥಾಮಸ್ ವರದಿ ಜಾರಿಗಾಗಿ ಸಹಕರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ಐಟಿಐ ನೌಕರರ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಐಟಿಐ ನೌಕರರ ಬಹುದಿನಗಳ ಬೇಡಿಕೆಯಾಗಿದ್ದ ಥಾಮಸ್ ವರದಿ ಜಾರಿಗಾಗಿ ಸಹಕರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ಐಟಿಐ ನೌಕರರ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಲಬುರಗಿ ನಗರದ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟ ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ಐಟಿಐ ನೌಕರರ ಸಂಘದ ಮುಖಂಡರು ತಮ್ಮ ಬಹುದಿನಗಳ ಬೇಡಿಕೆಯಾದ ಥಾಮಸ್ ವರದಿ ಪರ ಧ್ವನಿಯಾಗಿ ವರದಿ ಜಾರಿಗೆ ಕಾರಣರಾದ ಸಚಿವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಥಾಮಸ್ ವರದಿ ಜಾರಿಗೆ ನಮ್ಮ ಐಟಿಐ ನೌಕರರು ಕಳೆದ ಹಲವು ದಿನಗಳಿಂದ ನಿರಂತರ ಹೋರಾಟ ಮಾಡುತ್ತಾ ಬರುತ್ತಿದ್ದಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದು ನಾವು ಸರ್ಕಾರಕ್ಕೆ ಚಿರಋಣಿಯಾಗಿದ್ದೇವೆ ಎಂದರು. ಕರ್ನಾಟಕ ರಾಜ್ಯ ಅನುದಾನಿತ ಖಾಸಗಿ ಐಟಿಐ ನೌಕರರ ಸಂಘದ ಅಧ್ಯಕ್ಷರಾದ SR ರವಿ, ಸಿದ್ದರಾಮೇಶ್ವರ್ ಪಾಟೀಲ್, ಮಹಾಂತೇಶ್ ಪಾಟೀಲ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಮತ್ತು ಇತರೆ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿದೆಯಲ್ಲ ಸರ್, 13ನೇ ಇದರಲ್ಲಿ ಈ ನಾನ್ ಟೀಚಿಂಗ್ ಅವ್ರ ಸರ್ವಿಸ್ ಅಲ್ಲಿ ಇರೋ ತನಕ ಏನು ತೊಂದರೆ ಇಲ್ಲ, ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದಾರಲ್ಲ, ಅದೇ ತರ ಅವರು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಡ್ರಾಯಿಂಗ್ ಹ್ಯಾಂಡಲ್ ಮಾಡ್ತಿದ್ದಾರೋ ಅವ್ರ ಸರ್ವಿಸ್ ಅಲ್ಲಿ ಇರೋ ತನಕ ಇದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಇದೊಂದು ಸೇರಿಸ್ಬಿಟ್ರೆ. ದಿವಸಗಳಿಂದ ಥಾಮಸ್ ವರದಿ ಜಾರಿಯಾಗಲಿಕ್ಕೆ ಭಾಳ ವಿಳಂಬ ಆಗಿತ್ತು. ಅದು ಕಾರಣಾಂತರಗಳಿಂದ ಸುಮಾರು 10 ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ಅದನ್ನು ಈಗ ನಮ್ಮ ಸರ್ಕಾರ ಅದನ್ನು ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಅದರಿಂದ ಎಲ್ಲ ನಮ್ಮ ಅನುದಾನಿತ ಐಟಿಐಗಳಿಗೆ ಇದರಿಂದ ಅನುಕೂಲ ಆಗಲಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಈ ಎಷ್ಟು ತಡ ಆದರೂ ಕೂಡ ಅವರಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ಸಂತೋಷ. ಸರ್, ನಾವು ಕರ್ನಾಟಕ ರಾಜ್ಯ ಅನುದಾನಿತ ಐಟಿಐ ನೌಕರರ ಸಂಘದ ನಾನು ಅಧ್ಯಕ್ಷ ರವಿ ಅಂತೇಳಿ, SR ರವಿ ಅಂತ. ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಸಿದ್ದೇಶ್ವರ್ ಪಾಟೀಲ್. ನಾವು ಇವತ್ತು ಸುಮಾರು 16 ನೌಕರರು ಗುಲ್ಬರ್ಗ, ಮೈಸೂರು, ಬೆಂಗಳೂರು ಎಲ್ಲ ಕಡೆಯಿಂದ ಬಂದು ಸಾಹೇಬ್ರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಬಂದಿದ್ವಿ. ಕಾರಣ ಇಷ್ಟೇ, ಸುಮಾರು 10 ವರ್ಷಗಳಿಂದ ನಮ್ಮ ಹೋರಾಟ ಏನಿದೆ, ಥಾಮಸ್ ವರದಿಯ ಶಿಫಾರಸ್ಸು ಅದು ಭಾಗಶಃ 2014ರಲ್ಲಿ ಜಾರಿಯಾಗಿತ್ತು. ಉಳಿದ ಸೇವಾ ನಿಯಮಗಳು ಮತ್ತು ಕೆಲವೊಂದಷ್ಟು ಸೌಲಭ್ಯಗಳು ಮತ್ತು 2000 ನಂತರದ ನೌಕರರಿಗೆ ನಿವೃತ್ತಿ ಆಗುವಾಗ ಯಾವುದೇ ಥರದ ಆರ್ಥಿಕ ಸೌಲಭ್ಯ ಇರಲಿಲ್ಲ. ಅದಕ್ಕೆ ಅವರಿಗೆ ಈ ರಜೆ ನಗದೀಕರಣ ಸೌಲಭ್ಯವನ್ನು ಕೂಡ ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಅದರ ಪ್ರತಿಫಲವಾಗಿ ರಾಜ್ಯದ ನಮ್ಮ ಎಲ್ಲ ಶಿಕ್ಷಕರ ಕ್ಷೇತ್ರದ ಶಾಸಕರು, ಎಲ್ಲ ಅಧಿಕಾರಿಗಳು, ವಿರೋಧ ಪಕ್ಷದ ನಾಯಕರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒತ್ತಾಸೆ ಮಾಡಿದ್ರು. ನಮ್ಮ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಇದನ್ನು ಮಾಡಲೇಬೇಕು ಅಂತೇಳಿ ಹಠ ತೊಟ್ಟು ಭಾಗಶಃ ಏನು ಉಳಿದಿತ್ತೋ 10 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತೋ ನಮ್ಮ ಥಾಮಸ್ ವರದಿಯ ಶಿಫಾರಸು, ಅದನ್ನು ಯಥಾವತ್ತಾಗಿ ಜಾರಿ ಮಾಡಿ ಇವತ್ತು ಸುಮಾರು 2,500 3 ಸಾವಿರ ನೌಕರರಿಗೆ, ಅನುದಾನಿತ ಐಟಿಐ ನೌಕರರಿಗೆ ಅನುಕೂಲ ಆಗಿದೆ. ನೌಕರರು ಭಾಳ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ಸಾಹೇಬರಿಗೆ ಇವತ್ತು ಒಂದು ಆನರ್ ಮಾಡಬೇಕು ಅಂತೇಳಿ ನಾನು ಮೈಸೂರಿಂದ ಬಂದಿದ್ದೇನೆ. ಅದೇ ಥರ ರಾಜ್ಯದ ಎಲ್ಲ ಶಾಸಕರು ಇರ್ಬೋದು, ಶಿಕ್ಷಕರ ಕ್ಷೇತ್ರದ ಶಾಸಕರು, ಪದವೀಧರ ಕ್ಷೇತ್ರದ ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳು, ಮುಖ್ಯವಾಗಿ
ನಮ್ಮ ಮನೋಜ್ ಕುಮಾರ್ ಮೀನಾ ಅವರು ಮತ್ತು ರಾಗಪ್ರಿಯ ಆಯುಕ್ತರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು, ನೌಕರರು ಇದಕ್ಕೆ ಸಹಕರಿಸಿದ್ದಾರೆ. ಹಾಗೆ ರಾಜ್ಯ ಸಂಘದ ಪರವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.